ನಮ್ಮಲ್ಲಿ ಸಹ ಈ ಹಿಂದೆ ನಮ್ಮದು ಯಾವ ರೀತಿ ವರ್ಕ್ ಆಗ್ತಿತ್ತು ಅಂತಂದರೆ, ಒಂದು ಸರಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಪಾಸ್ವರ್ಡು, ಲಾಗಿನ್ನು ಮತ್ತು ಸೀಕ್ರೆಟ್ ಕೀ ಅಂತ ಬರ್ತಿತ್ತು. ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಬೇಕಾಗಿತ್ತು. ಇದು ಒಂದು ಸರಿ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೇನೇ ರನ್ ಮಾಡ್ತಾ ಹೋಗ್ತೀರಾ. ಪಾಪ ವಿದ್ಯಾರ್ಥಿಗಳಿಗೇ ಗೊತ್ತಿರಲ್ಲ. ಇದನ್ನು ನಾವೇನು ಮಾಡ್ಬೋದು, ಹಿಂದೆ ಕೆಲವು ತಪ್ಪುಗಳು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಅದೇ ಈ ಥರ ನಮ್ಮವನೊಬ್ಬ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಕೊಟ್ಟ, ಅದರಿಂದ ಒಂದು 57 ಸೀಟನ್ನು ಇವರು ಬೇರೆ ಹೆಸರಲ್ಲಿ ಮಾಡಿ ಬೇರೆಯವರಿಗೆ ಮಾಡಿ. ಅದಕ್ಕೆ ನಾವು ಏನು ಮಾಡಿದ್ದೀವಿ, ಈ ಸರಿ ಇದು ಪರ್ಮನೆಂಟ್, ಶಾಶ್ವತವಾಗಿ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಮಾತ್ರ ಹಾಕಬೇಕು. ನಮ್ಮನ್ನು ನಂಬಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಯಾವುದೇ ಮೋಸ ಆಗಬಾರ್ದು ಅಂತ ಈ ಸರಿ ನಾವು 2 ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಮುಂದೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ದೋ ನಾವು ವೆರಿಫಿಕೇಷನ್ ಸ್ಲಿಪ್ ಇಟ್ಟಿದ್ದೀವಿ, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೇ ಸೀಕ್ರೆಟ್ ಕೀ ಪಾಸ್ವರ್ಡ್ ನಾವು ಕೊಟ್ಟಿಲ್ಲ. ರೀಸನ್ ಏನಂತಂದರೆ, ನೀವು ಅದನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀರಾ, ನಿಮ್ಮ ಪರವಾಗಿ ಬೇರೆಯವ್ರು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾವು ಈ ಸರಿ ಏನು ಮಾಡಿದ್ದೀವಿ, ಒಂದು QR ಕೋಡ್ ಕೊಟ್ಟಿದ್ದೀವಿ. ನೀವು QR ಕೋಡ್ ಸ್ಕ್ಯಾನ್ ಮಾಡ್ತು ಅಂತಂದರೆ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟಲ್ಲಿ. ನಿಮಗೆ OTP ಬರುತ್ತೆ. ನಿಮ್ಮ ಮೊಬೈಲು ಯಾವುದು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿದ್ದೀರಾ, ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಮತ್ತು ನಿಮ್ಮ ಫೇಸನ್ನು ನೀವು ವೆಬ್ ಕ್ಯಾಮಲ್ಲಿ ತೋರಿಸ್ಬೇಕು. ನೀವೇನೇ ಅಪ್ಲಿಕೇಶನ್ ಹಾಕಿರೋರು ಅಂದರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ಬೋದು. ಹಾಗಾಗಿ ಇಲ್ಲ, ಈಗ ಸುಧಾರಣೆ ಏನು ಮಾಡ್ತಾ ಇದ್ದೀರಿ ಸರ್, ಈ